ಸ್ಟಡಿ ಹೇಳುತ್ತೆ ಒಂದು ದಿವಸದಲ್ಲಿ ನಮ್ಮ ತಲೆಯಲ್ಲಿ 60,000 ಥಾಟ್ಸ್ ಬಂದು ಹೋಗುತ್ತಂತೆ. ಅದರಲ್ಲಿ ಬಹಳಷ್ಟು ಎಸೆನ್ಷಿಯಲ್ ಥಾಟ್ಸ್ ಮತ್ತು ನಾನ್ ಎಸೆನ್ಷಿಯಲ್ ಥಾಟ್ಸ್, ಅವಶ್ಯಕತೆ ಇಲ್ಲದವ್ರ ವಿಚಾರಗಳು ನೂರಾರು ಬಂದು ಹೋಗ್ತಾರೆ, ಸಾವಿರಾರು ಬಂದು ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳೋದು ಧ್ಯಾನ ಮಾಡಬೇಕು ಅಂತ. ನೀವು ಕುತ್ಕೊಂಡು ಮೆಡಿಟೇಟ್ ಮಾಡಿದಾಗ ಏನಾಗುತ್ತೆ, ಈ ವಿಚಾರಗಳು ಬಂದು ಹೋಗೋದನ್ನು ನೀವು ಸುಮ್ಮನೆ ನೋಡ್ತಾ ಇರಬೇಕು. ಅವು ಥಾಟ್ಸ್ ಹೋಗ್ತಾ ಇರುತ್ತೆ, ಇಲ್ಲಿಂದ ಕ್ಲಿಯರ್ ಆಗುತ್ತೆ. ಆಮೇಲೆ ಲಾಸ್ಟಿಗೆ ಉಳ್ಕೊಳ್ಳೋದೆಲ್ಲ ಇಂಪಾರ್ಟೆಂಟ್ ಥಾಟ್ಸ್ ಮಾತ್ರ. ಈ ಸ್ಕಾಟ್ ಡಿ ಕ್ಲಾರಿ ಅಂಥೇಳಿ ಕೆನಡಿಯನ್ ಆಂಟ್ರಪ್ರನರ್ ಒಬ್ಬರು ಇದ್ದಾರೆ, ಸಕ್ಸಸ್ ಸ್ಟೋರಿ ಅಂತ ಪಾಡ್ಕಾಸ್ಟ್ ಅವರು, ತುಂಬ ಫೇಮಸ್ ಅವರು. ಅವ್ರೊಂದು ಮಾತು ಹೇಳಿದ್ದಾರೆ, ಏನು ಗೊತ್ತಾ, ನಮಗೆ ಸುಸ್ತಾಗೋದು ನಮ್ಮ ಕೆಲಸದಿಂದಲ್ಲ, ಈ ಅರ್ಧಂಬರ್ಧ ಮುಳಿಸ್ಕೊಂಡಿರ್ತೀವಿ ನೋಡಿ ತಲೆಯಲ್ಲಿ. ಅಂದರೆ ಯಾವುದೋ ಬ್ಯಾಂಕ್ ಕೆಲಸ ಇರುತ್ತೆ, ಅಥವಾ ಯಾರಿಗೋ ಮೀಟ್ ಆಗೋದಿರುತ್ತೆ, ಯಾರಿಗೋ ಸಾರಿ ಹೇಳಬೇಕು, ಯಾರಿಗೋ ವಿಶ್ ಮಾಡಬೇಕು, ಏನೇನೋ ಅರ್ಧಂಬರ್ಧ ಇಲ್ಲಿ ಉಳಿಸ್ಕೊಂಡಿರ್ತೀವಿ, ನಾಳೆ 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 ಅಂತ. ಇದು ನಮ್ಮನ್ನು ಸುಸ್ತು ಮಾಡಿ ಹಾಕುತ್ತೆ. ಸೊ ನೀವು ಇದನ್ನು ಕ್ಲಿಯರ್ ಮಾಡ್ಕೊಂಬಿಟ್ರಿ ಅಂದರೆ ನಿಮ್ಮನ್ನ 90% ಆಫ್ ಯುವರ್ ಮೈಂಡ್ ಕೇವಲ 72 ಅವರ್ಸಲ್ಲಿ ಕ್ಲಿಯರಾಗಿ ಹೋಗುತ್ತೆ. ಇದೇ ಥರ ಇನ್ನೂ ಹೊಸ ತುಂಬ ಟಿಪ್ಸ್ ನಾನು ನನ್ನ ಪುಸ್ತಕದಲ್ಲಿ ಬರ್ದೀನಿ, ಡಯಾಬಿಟಿಸ್ ರಿವರ್ಸಲ್ ಟಿಪ್ಸ್. ದಯವಿಟ್ಟು ಹಂಬಲ್ ರಿಕ್ವೆಸ್ಟ್, ಯಾರು ಫೋನ್ ಮಾಡಬೇಡಿ, ನನಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸಾವಿರಾರು ಜನ ನನಗೆ ಫೋನ್ ಮಾಡ್ತಾಯಿದ್ದಾರೆ, ಅಟೆಂಡ್ ಹೇಗೆ ಮಾಡೋಕ್ಕಾಗತ್ತೆ ನಮಗೆ. ಓಕೆ, ಇನ್ನೊಂದು 10 ಡೇಸಲ್ಲಿ ಬುಕ್ಸ್ ನಿಮ್ಮ ಕೈಯಲ್ಲಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್.